ಸಮಸ್ಯೆಗಳು ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಅಡಿಗೆ ಮನೆಯಲ್ಲಿ ಮಾಡೋಣ ಅದ್ಭುತವಾದಂತಹ ಬೆಂಡಿ ಮಸಾಲ. ಇದು ದೇವೀಸ್ ಕಿಚನ್. ನಾನು ಶ್ರೀದೇವಿ. ಚಾನೆಲ್ ನೋಡ್ತಾ ಇದ್ರೆ ಶೇರ್ ಮಾಡಿ, ನೋಡಿದಾದ್ಮೇಲೆ ನಂತರ ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಅಡಿಗೆನ ಮಾಡೋಣ. ಸಾಮಾನ್ಯವಾಗಿ ನೀವು ಹೋಟೆಲ್ಗಳಲ್ಲಿ, ದಾಬಾಗಳಲ್ಲಿ ಬೆಂಡಿ ಮಸಾಲ ತಿಂದಿರ್ತೀರಾ, ಆದ್ರೆ ಅದೇ ತರದ ರುಚಿ ಸ್ವಲ್ಪ ಭಿನ್ನ ಅನ್ಸುವಂತ ರುಚಿಯಲ್ಲಿ ನಾನು ಮಾಡಿದ್ದೇನೆ ಈ ಬೆಂಡಿ ಮಸಾಲ. ತುಂಬಾ ಅದ್ಭುತವಾದಂತಹ ರುಚಿ ಇದೆ. ಹಾಗೆ ಚಪಾತಿ, ರೊಟ್ಟಿ ಹಾಗೆ ಅನ್ನಗೂ ಕೂಡ ಬಹಳ ಸೊಗಸಾಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು 300 ಗ್ರಾಮ್ ಅಷ್ಟು ಬೆಂಡೆಕಾಯಿ ತಗೊಳ್ಳಿ. ಎಳೆ ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಹೀಗೆ ಹಚ್ಚಿಟ್ಕೊಳ್ಳಿ. 2 ಟೊಮ್ಯಾಟೊ ಚೆನ್ನಾಗಿ ಹಂಡಿಚ್ಕೊಳ್ಳಿ. ಹಾಗೇನೆ ಹಸಿಮೆಣಸಿನಕಾಯಿ 5ರಿಂದ 6 ಸ್ಲಿಟ್ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಬೇಕಾಗತ್ತೆ. ಈ ಅಡಿಗೆಗಳಿಗೆಲ್ಲ ಎಣ್ಣೆ ಸ್ವಲ್ಪ ಮುಂದೆ ಇರ್ಬೇಕಾಗತ್ತೆ. ಆನಂತರ 5ರಿಂದ 6 ರೆಡ್ ಚಿಲ್ಲೀಸ್ ಅಂದ್ರೆ ಒಣಮೆಣಸಿನಕಾಯಿ ಇಟ್ಕೊಳ್ಳಿ. ಹಾಗೆ ಒಳ್ಳೆ ಘಮ ಬರಿಸುವಂತಹ ಕೊತ್ತಂಬರಿ ಸೊಪ್ಪು. ಇನ್ನು ಮಸಾಲೆಗೆ ಏನೇನ್ ಬೇಕಾಗತ್ತೆ ಅಂದ್ರೆ 1 ಸ್ಪೂನ್ ಧನಿಯಾ, ಹಾಗೆ 1 ಇಂಚು ಶುಂಠಿ, ಹಾಗೆ ಒಂದು 5-6 ಬೆಳ್ಳುಳ್ಳಿ ಎಸ್ಲುಗಳು, ಒಂದಿಷ್ಟು ಪಲಾವ್, ಒಂದೇ ಒಂದು ಪಲಾವ್ ಎಲೆ, ಹಾಗೆ 2 ಸ್ವಲ್ಪ ಮೀಡಿಯಂ ಸೈಜ್ ನ ಈರುಳ್ಳಿನ ಹೆಚ್ಚಿಟ್ಕೊಳ್ಳಿ. ಆ ನಂತರದಲ್ಲಿ 1 ಇಂಚಿನಷ್ಟು ಚಕ್ಕೆ ಇರ್ಲಿ. ಆ ನಂತರದಲ್ಲಿ 1 ಚಮಚ ಜೀರಿಗೆ ಇರ್ಲಿ. ಇವಿಷ್ಟು ಮಸಾಲೆಗೆ ಬೇಕಾಗುವಂತಹ ಪದಾರ್ಥಗಳು. ಒಣಮೆಣಸಿನಕಾಯಿ ಕಾಣ್ತಾ ಇದೆಯಲ್ಲ, ಇದು ಬಣ್ಣಕ್ಕೆ, ಖಾರಕ್ಕೆ ನಾವು ಒಂದ್ ಸ್ವಲ್ಪ ಹಸಿ ಮೆಣಸಿನಕಾಯಿ ಸ್ಲಿಟ್ ಮಾಡಿದೀವಲ್ಲ, ಹಾಗೇನೆ 1-2 ಲವಂಗ ಅದೊಂಚೂರು ಇಟ್ಕೊಳ್ಳಿ. ಸೊ ಯಾಕಂದ್ರೆ ಅವೆಲ್ಲ ಹಾಕಿದ್ರೇನೆ ಒಂದು ಪರಿಮಳ ಬೇರೆ ಬರೋದು. ಇವಿಷ್ಟು ರೆಡಿ ಮಾಡ್ಕೊಡ್ರಾ. ಬನ್ನಿ ಶುರು ಮಾಡ್ಬೋಣ. ಈಗ ಅಡಿಗೆ ಮಾಡೋದು ಹೇಗೆ ಅಂತಂದ್ರೆ, ಮೊದಲು ಒಲೆ ಹತ್ತಿಸಿ, ಅನಂತರ ಪ್ಯಾನ್ ಇಡಿ. ಪ್ಯಾನ್ ಹೀಟ್ ಆದ್ಮೇಲೆ ಅದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನ ಹಾಕಿ. ಈಗ ನೀವು 1 ಇಂಚಾಗಿ ಕಟ್ ಮಾಡ್ಕೊಂಡಿದ್ದೀರಾ ಬೆಂಡೆಕಾಯನ್ನ, ಅದನ್ನ ಚೆನ್ನಾಗಿ ಈ ಎಣ್ಣೆಯಲ್ಲಿ ಹುರಿತಾ ಹೋಗಿ. ಹೇಗೆ ಹುರಿಬೇಕು ಅಂತಂದ್ರೆ, ಅದರ ಲೋಳೆ ಎಲ್ಲ ಹೋಗ್ಬೇಕಾಗತ್ತೆ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಆ ನಂತರ ನೀವು ಹುರಿಲಿಕ್ಕೆ ಶುರು ಮಾಡ್ಬೇಕು. ಇಲ್ಲೇ ಬೆಂಡೆಕಾಯಿ 3/4 ಭಾಗ ಬೆಂದಿರ್ಬೇಕು, ನೆನಪಿರ್ಲಿ. ಅಲ್ಲಿವರೆಗೂ ಇದನ್ನ ಹುರಿತಾ ಹೋಗಿ. ಚೆನ್ನಾಗಿ ಗೊತ್ತಾಗತ್ತೆ. ಅದು ರೋಸ್ಟ್ ಆಗಿದ ತಕ್ಷಣ ಸ್ವಲ್ಪ ಮೆತ್ತಗಾಗತ್ತೆ ಬೆಂಡೆಕಾಯಿ. ಅಷ್ಟೇ ಅಲ್ಲದೆ ಬಣ್ಣ ಕೂಡ ಬದಲಾಗತ್ತೆ. ಅಲ್ಲಿವರೆಗೂ ಬೆಂಡೆಕಾಯನ್ನ ಹುರಿದು ಅದನ್ನ ಸೈಡ್ಗೆ ಇಟ್ಬೇಡ. ಆಯ್ತು ನೋಡಿ, ಇಷ್ಟೇ ಬೆಂಡೆಕಾಯಿ ರೆಡಿ. ನಂತರದಲ್ಲಿ ಮತ್ತೆ ಪ್ಯಾನ್ ಅನ್ನ ಹೀಟ್ ಮಾಡಿ, ಈಗ ನಮಗೆ ಮಸಾಲೆಗೆ ಬೇಕಾದಂತ ಎಲ್ಲ ಪದಾರ್ಥಗಳನ್ನ ಒಂದೊಂದಾಗೆ ನಾವು ಫ್ರೈ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ 1 ಇಂಚ್ ಚಕ್ಕೆಯನ್ನ ಹಾಕೋಣ. ಚಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತಿಗೆ ಅದು ಬಣ್ಣ ಬದಲಾಗಿ ಹೋಗುತ್ತೆ, ಸಾಕಾಗತ್ತೆ. ಈಗ 1 ಚಮಚೆಯಷ್ಟು ಜೀರಿಗೆಯನ್ನ ಹಾಕೋಣ. ಆ ನಂತರದಲ್ಲಿ 1 ಚಮಚ ಧನಿಯನ್ನ ಹಾಕೋಣ. ಧನಿಯಾ ಕೂಡ ಹಾಕ್ಬಿಡೋಣ. ಆ ನಂತರದಲ್ಲಿ ಶುಂಠಿ, ಆ ನಂತರದಲ್ಲಿ ಬೆಳ್ಳುಳ್ಳಿ ಎಂತ ಹೊಡೆದ್ವಿ ಅದನ್ನು ಕೂಡ ಹಾಕ್ಬೇಡ. ಆ ನಂತರದಲ್ಲಿ ಒಣ ಮೆಣಸಿನಕಾಯಿ ಎಷ್ಟಿದೆ ಅಷ್ಟನ್ನು ಹಾಕ್ಬೇಡ. ಒಂದು ಬ್ಯಾಚಲ್ಲಿ, ಫಸ್ಟ್ ಬ್ಯಾಚಲ್ಲಿ ಇಷ್ಟು ಹಾಕೋಣ. ಹಾಗೆ ಲವಂಗ 2 ಮತ್ತೆ ಇದು ಪಲಾವಿನ ಎಲೆ, ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಈ ಎಣ್ಣೆಲೆ ಹುರಿಬೇಕಿದು, ಚೆನ್ನಾಗಿರುತ್ತೆ. ಡ್ರೈ ರೋಸ್ಟ್ ಮಾಡು ಚೆನ್ನಾಗಿರುತ್ತೆ, ಆದ್ರೆ ಎಣ್ಣೆಯಲ್ಲಿ ಹುರಿದಂತ ಪದಾರ್ಥಗಳ ರುಚಿ ಬೇರೆ ಇರುತ್ತೆ. ಅದಕ್ಕೋಸ್ಕರ ಹುರ್ಕೊಳ್ಳೋಣ. ಚೆನ್ನಾಗಿ ಹುರಿದ ನಂತರ ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಆರ್ಬೇಕು, ತಣಿಬೇಕು. ಇದನ್ನ ಆಮೇಲೆ ರುಬ್ಬೋದು, ಯಾಕಂದ್ರೆ ಇದ್ರ ಜೊತೆಗೆ ಇನ್ನಷ್ಟು ರುಬ್ಬೋದು ಬಾಕಿ ಇದೆ. ಸೊ ಇದನ್ನ ಇಳಿಸ್ಕೊಂಡಾದ್ಮೇಲೆ ಮತ್ತೆ 2 ಚಮಚ ಎಣ್ಣೆಯನ್ನ ಹಾಕಿ, ಈಗ ಮೊದಲಿಗೆ ಹೆಚ್ಚಿಟ್ಟಂತಹ 2 ಮೀಡಿಯಂ ಸೈಜ್ ನ ಈರುಳ್ಳಿ ಏನಿದೆ ಅದನ್ನ ಹಾಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಬೇಕಾಗತ್ತೆ. ಈರುಳ್ಳಿ ಬಣ್ಣ ಬದಲಾಗಬೇಕು. ಇದು ಕೂಡ ಎಣ್ಣೆಯಲ್ಲೇ 3/4 ಭಾಗ ಆಗಿರ್ಬೇಕು, ಅಂದ್ರೆ ರೋಸ್ಟ್ ಆಗಿರ್ಬೇಕು. ಅದನ್ನ ಚೆನ್ನಾಗಿ ನಾವು ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನ ಕೂಡ ಪಕ್ಕಕ್ಕೆ ಇಟ್ಟು, ಮತ್ತೆ ಈಗ 2 ಟೊಮ್ಯಾಟೊ ಏನು ಹೆಚ್ಚಿದ್ವಿ ಅದನ್ನ ಫ್ರೈ ಮಾಡ್ಕೋಬೇಕು. ಯಾಕೆ ಈರುಳ್ಳಿ ಮತ್ತೆ ಟೊಮ್ಯಾಟೊ ಒಟ್ಟಿಗೆ ಹಾಕಲ್ಲ ಅಂದ್ರೆ, ಅದು ಟೊಮ್ಯಾಟೊ ನೀರ್ ಬಿಟ್ಕೊಂಡ್ಬಿಡುತ್ತೆ, ಆಗ ಈರುಳ್ಳಿ ಸರಿಯಾಗಿ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ. ಸೊ ಈಗ ಈರುಳ್ಳಿಯನ್ನ ಫ್ರೈ ಮಾಡಿದಾಗಿದೆ. ಇದಕ್ಕೆ ನಾವೀಗ ಟೊಮ್ಯಾಟೊ ಸೇರಿಸ್ತಾ ಹೋಗೋಣ. ಇದಕ್ಕೆ ಸೇರಿಸಬಹುದು ಅಥವಾ ಸಪರೇಟ್ ಆಗಿ ಬೇಕಾದ್ರೆ ಹುರ್ಕೋಬಹುದು. ಈಗ ಸಪರೇಟ್ ಆಗಿ ಹುರ್ಕೊಂಡಿದೀನಿ. ಮತ್ತೆ 2 ಚಮಚ ಎಣ್ಣೆ ಹಾಕಿ ಅದಕ್ಕೆ ಟೊಮ್ಯಾಟೊನ ಹಾಕೊಂಡು ಈಗ ಹುರಿತಾ ಹೋಗೋಣ. ಇದನ್ನು ಕೂಡ ಅಷ್ಟೇ ಮೆತ್ತಗಾಗ್ಬೇಕು. ಎಣ್ಣೆಯಲ್ಲೇ ಇದು ಮೆತ್ತಗಾಗ್ಬೇಕು. ಸ್ವಲ್ಪ ನೀರಿನಂಶ ಇದ್ರೆ ಏನ್ ತೊಂದ್ರೆ ಇಲ್ಲ, ಆದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಹುರಿದಿದ್ದು ರುಚಿ ಬೇರೆ ಕೊಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇದನ್ನು ಕೂಡ ನಿಧಾನ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿ ವಾಸನೆ ಈ ಎಲ್ಲಾ ಮಸಾಲಾ ಪದಾರ್ಥಗಳಿಗೆ ಹೋಗ್ಬೇಕು. ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಇಲ್ಲಿ ನೀವು ಈ ರೀತಿ ಹಸಿ ವಾಸನೆ ಎಲ್ಲ ಹೋಗೋ ತರ ಹುರ್ಕೊಂಡ್ರೆ ಆಮೇಲೆ ಕುದಿಸುವಾಗ ಜಾಸ್ತಿ ಯೋಚನೆ ಮಾಡೋಂಗಿರಲ್ಲ. ಆರಿದ ಮೇಲೆ ಎಲ್ಲವನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ನಾವು ರುಬ್ಕೊಂಡ್ಬೇಡ. ನೀರ್ ಹಾಕೋದ್ ಬೇಡ, ಅದರಲ್ಲಿರುವಂತ ನೀರಿನ ಅಂಶನೇ ಸಾಕು. 1 ಕಪ್ ಮೊಸರು ಚೆನ್ನಾಗಿ ಕಡ್ದು ಇಟ್ಕೊಳ್ಳೋಣ. 1 ಕಪ್ ಮೊಸರು, ಗಟ್ಟಿ ಮೊಸರು, ಓಕೆ, ಹುಳಿ ಇರಬಾರ್ದು. ಈಗ ಮತ್ತೆ ಪ್ಯಾನ್ ಇಟ್ಟು 1 ಚಮಚ ಎಣ್ಣೆ ಹಾಕಿ, ಈ ಮೆಣಸಿನಕಾಯಿ 5-6 ಇತ್ತು ಅದನ್ನ ಸ್ಲಿಟ್ ಮಾಡುದು
ಅದನ್ನ ಫಸ್ಟ್ ಪ್ಯಾನ್ಗೆ ಹಾಕೊಳ್ಳೋಣ. ಆ ನಂತರ ರುಬ್ಬಿದ ಮಿಶ್ರಣವನ್ನ ಎಲ್ಲವನ್ನ ಕೂಡ ಸೇರಿಸಿ ಈಗ ಕುದಿಸ್ತಾ ಹೋಗೋಣ. ಚೆನ್ನಾಗಿ ನೀರಿನ ಅಂಶ ಹೋಗುತ್ತೆ, ಬೇಗನೆ ಡ್ರೈ ಆಗ್ತಾ ಹೋಗುತ್ತೆ. ಈ ರೀತಿ ಕುದಿಸ್ತಾ ಬರೋಣ. ಕುದಿಸ್ತಾ 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 ಇನ್ನೇನ್ ನಾವು ಹಾಕ್ಬೇಕು ಅದನ್ನ ಒಂದೊಂದನ್ನೇ ಹಾಕೊಳ್ತಾ ಹೋಗ್ಬೇಕು. ನಾವಿಷ್ಟು ಮಸಾಲೆ ಹಾಕಿದ್ರು ಕೂಡ ಟೇಸ್ಟ್ಗೆ 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಬೇಕಾಗತ್ತೆ. ಹಾಕೋಣ. 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿ ಈಗ ಕುದೀತಾ ಇದ್ರೆ ನೋಡಿ, ಉರಿ ಕಮ್ಮಿ ಮಾಡ್ಕೊಳ್ಳೋಣ. 1 ಚಮಚ ಸಕ್ಕರೆಯನ್ನ ಹಾಕೋಣ. ಸಕ್ಕರೆ ನಾನು ನಿಮಗೆ ಸದಾ ಹೇಳ್ತೀನಿ, ಅದು ಯಾವಾಗ್ಲೂ ಟೇಸ್ಟ್ ಎನ್ಹ್ಯಾನ್ಸರ್. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಹಾಕೊಂಡು ಈ ಮಸಾಲೆಯನ್ನ ಮತ್ತೆ ಚೆನ್ನಾಗಿ ಕುದಿಸಿ ಆ ನಂತರದಲ್ಲಿ ಕಡ್ದಿಟ್ಕೊಂಡಂತ 1 ಕಪ್ ಮೊಸರೇನಿದೆ ಆ ಕಪ್ಪು ಮೊಸರನ್ನ ಹಾಕೋಣ. ಮೊದ್ಲಿಗೆ ಅನ್ಸ್ಬೋದು ನಿಮ್ಗೆ, ಏನಪ್ಪಾ ಇಷ್ಟೊಂದು ಮೊಸರು ಹಾಕ್ಬಿಟ್ವಿ ಹೊಂದುತ್ತ ಅಂತ. ನಿಮ್ಗೆ ಆಮೇಲೆ ಮೊಸರೇ ಕಾಣಿಸಲ್ಲ. ಚೆನ್ನಾಗಿ ಕುದ್ದು 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 ಕಡಿಮೆ ಆಗತ್ತೆ. ಸ್ವಲ್ಪ ಕುದ್ದಿದ ನಂತರ ಈಗ ನೀವು ಈ ಹುರಿದಿಟ್ಟಂತಹ ಬೆಂಡೆಕಾಯಿ ಏನಿದೆ ಅದನ್ನು ಹಾಕ್ಬಿಡಿ. ಇವೆಲ್ಲ ಸೇರಿ ಕುದಿಯುತ್ತೆ ನೋಡಿ. ಕುದಿತಾ 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 ನಿಮಗೆ ಮೊಸರು ಮತ್ತೆ ಮಸಾಲೆ ಒಂದೇ ಕಲರ್ ಆಗ್ಬಿಟ್ಟಿರುತ್ತೆ. ಚೆನ್ನಾಗಿ ಕುದಿಯುತ್ತೆ. ಸೊ ಈ ಹಂತದಲ್ಲಿ ಏನ್ ಮಾಡಿ, ಮುಚ್ಚಳ ಮುಚ್ಬಿಡಿ. ಒಂದು 5 to 10 ಮಿನಿಟ್ಸ್ ಹಾಗೆ ಮುಚ್ಚಳ ಮುಚ್ಚಾದ್ಮೇಲೆ ತೆಗೆದು ನೋಡಿದ್ರೆ ನೋಡಿ ಈ ರೀತಿ ಆಗುತ್ತೆ. ಎಣ್ಣೆ ಎಲ್ಲ ಒಂದು ಬದಿಗೆ ಬಂದಿರುತ್ತೆ. ಯಾವುದೇ ಅಡಿಗೆ, ಯಾವುದೇ ಮಸಾಲಾ ಪದಾರ್ಥ ಚೆನ್ನಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಎಣ್ಣೆ ಎಲ್ಲ ಒಂದ್ ಸೈಡ್ಗೆ ಬರ್ಬೇಕಾಗತ್ತೆ. ಸೊ ಬಂದಾಯ್ತಲ್ಲ, ರೆಡಿ ಆಗಿದೆ. ಸೊ ಈ ಹಂತದಲ್ಲಿ ಸ್ಟವ್ ಅನ್ನ ಆರಿಸಿ ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಟಾಸ್ ಮಾಡಿ. ಸೊ ರೆಡಿ ಆಗೋಯ್ತು ಬೆಂಡಿ ಮಸಾಲ. ಇದು ದಾಬಾ ಸ್ಟೈಲ್ ತರ ಅನ್ಸ್ಬಹುದು ನಿಮ್ಗೆ, ಆದ್ರೆ ನಮ್ಮ ಮಸಾಲೆ ಸ್ವಲ್ಪ ಬೇರೆನೆ ಇದೆ. ಆದ್ರೆ ರುಚಿ ಮಾತ್ರ ಸಖತ್ತಾಗಿರುತ್ತೆ. ಬಿಸಿ ಬಿಸಿಯಾದಂತಹ ಬೆಂಡಿ ಮಸಾಲ ರೆಡಿ ಆಯ್ತು. ಇದ್ರ ಜೊತೆಗೆ ಚಪಾತಿ ಅಥವಾ ರೊಟ್ಟಿ ಇದನ್ನ ಅಥವಾ ಪೂರಿ ಇದ್ರ ಜೊತೆಗೆ ನೀವು ಸೈಡ್ ಡಿಶ್ ಆಗಿ ಕೊಡ್ಬೋದು. ಅನ್ನಕ್ ಬೇಕಾದ್ರೂ ಕಲ್ಸ್ಕೊಂಡು ತಿನ್ಬೋದು, ಏನ್ ತೊಂದ್ರೆ ಇಲ್ಲ. ಆದ್ರೆ ಚಪಾತಿ ಮತ್ತೆ ಇತರ ಪದಾರ್ಥಗಳನ್ನ ಸರ್ವ್ ಮಾಡುವಾಗ ನೀವು ಜೊತೆಗೆ ಒಂದಿಷ್ಟು ಈರುಳ್ಳಿ ಸೌತೆಕಾಯಿ ಹೆಚ್ಚಿಟ್ಟು ಆ ನಂತರದಲ್ಲಿ ಒಂದೇ ಒಂದು ನಿಂಬೆ ಹಣ್ಣಿನ ಹೋಳನ್ನ ಇಟ್ರೆ ಕಲ್ಸ್ಕೊಂಡು ಅದಕ್ಕೆ ಹಾಕೊಂಡು ತಿಂತಾ ಇದ್ರೆ ನೀವು ಹೋಟೆಲ್ ಅಲ್ಲಿ ಏನ್ ತಿಂತೀರಾ, ದಾವಾದಲ್ಲಿ ಏನ್ ತಿಂತೀರಾ ಅದಕ್ಕಿಂತ ಹೈಜೀನ್ ಆಗಿರೋಂತ, ಐದಕ್ಕಿಂತ ಚೆನ್ನಾಗಿರುವಂತಹ ಒಂದು ಟೇಸ್ಟಿ ಆದಂತಹ ರೆಸಿಪಿ ನಿಮ್ದಾಗತ್ತೆ. ಮಾಡಿ ತಿಂದು ಹೇಳಿ ಹೇಗಿದೆ ಅಂತ. ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ದೇವಿಸ್ ಕಿಚನ್, ಅಡಿಗೆ ಕಲಿಯೋರ್ಗೆ ಇರುವಂತಹ ಪಾಕಶಾಸ್ತ್ರದ ಶಾಲೆ. ಅದು ದಕ್ಷಿಣದ ಅಡಿಗೆ ಮನೆಯ ಪಾಕಶಾಸ್ತ್ರದ ಶಾಲೆ. ಕಲ್ತ್ಕೊಳ್ಳಿ, ಹಾಗೆ ಖುಷಿ ಪಡಿ, ಎಲ್ಲರೊಂದಿಗೆ ಹಂಚ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಅಡಿಗೆಯೊಂದಿಗೆ. ನಮಸ್ಕಾರ.